ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ಇವತ್ತು ನಮ್ಮನೇಲಿ ದೊಡ್ಡ ಹಬ್ಬ. ಇನ್ ದ ಸೆನ್ಸ್ ಇವತ್ತು ಏಕಾದಶಿ ದೊಡ್ಡ ಏಕಾದಶಿ. ಸೊ ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟಾಗಿ ನಾವು ಇದನ್ನ ಫಾಲೋ ಮಾಡ್ತೀವಿ. ಅಂದರೆ ಈ ಹಬ್ಬ ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ಇವತ್ತು ಬಂದ್ಬಿಟ್ಟು ಕಂಪ್ಲೀಟಾಗಿ ತಲೆ ಸ್ನಾನ ಮಾಡಬೇಕಾಗಿರುತ್ತೆ. ತಲೆ ಸ್ನಾನ ಮಾಡಿ ನಾನು ಇವತ್ತು ಪೂಜೆ ಮಾಡಬೇಕು ಮನೆಯಲ್ಲಿ. ಸೊ ಹಂಗೆ ತೋರ್ಸೋಣ ನಮ್ಮ ಮನೇಲಿ ಏಕಾದಶಿ ಹೆಂಗಿರುತ್ತೆ, ದೊಡ್ಡ ಏಕಾದಶಿನ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್ ನೋಡೋಣ. ಇವಾಗ ಆಲ್ಮೋಸ್ಟ್ ಒಂದು 6 o'clock ಆಗಿದೆ. ಇವಾಗ ಎದ್ದೆ ನಾನು. ಇವಾಗ ಒಂಚೂರು ನಾನು ಎಣ್ಣೆ ಹಚ್ಕೋತೀನಿ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ. ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ. ತಲೆ ಸ್ನಾನ ಮಾಡಿ ನಮ್ಮಮ್ಮ ಆಲ್ರೆಡಿ ದೇವ್ರ ಮನೆಯೆಲ್ಲ ಒರೆಸಿದಾರಂತೆ. ಸೊ ತಲೆ ಸ್ನಾನ ಮಾಡಿ ನಾವು ಅಪ್ಪ ಅಮ್ಮನ ಬಿಟ್ಟು ಬರ್ಬೇಕು. ಇದು ಆಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಆಕ್ಚುಲಿ ತುಂಬಾ ಹಬ್ಬಗಳು ಬರುತ್ತಲ್ವಾ. ಸೊ ನಾವ್ ಎಲ್ಲಾದ್ರೂ ನಮ್ಮ ಮನೆಯಲ್ಲೇನೆ ಆಚರಿಸಲ್ಲ. ನಮ್ದು 3 ಫ್ಯಾಮಿಲೀಸ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಅತ್ತೆ ಫ್ಯಾಮಿಲಿ, ಮತ್ತೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಫ್ಯಾಮಿಲಿ, ಮತ್ತೆ ನಮ್ಮ ಫ್ಯಾಮಿಲಿ. ಸೊ ನಾವ್ ಯಾವಾಗ್ಲೂ ಯಾವ ಹಬ್ಬ ಮಾಡಿದ್ರು ನಾವು 3 ಮನೆನೇ ಮಾಡೋದು. ಇನ್ ದ ಸೆನ್ಸ್ ಕಂಪ್ಲೀಟ್ಲಿ ಜಾಯಿಂಟ್ ಫ್ಯಾಮಿಲಿಯಾಗೆ ಮಾಡೋದು ನಾವು. ಸೊ ಎಲ್ಲಾ ಹಬ್ಬಗಳನ್ನೂ ಕೆಲವು ಹಂಗಂಗೆ ಡಿವೈಡ್ ಮಾಡ್ಕೊಂಡಿದೀವಿ. ಇನ್ ದ ಸೆನ್ಸ್ ದೀಪಾವಳಿ ನಮ್ಮ ಮನೆಯಲ್ಲಿ, ಗೌರಿ ಗಣೇಶ ನಮ್ಮ ಅಜ್ಜಿ ಮನೆಯಲ್ಲಿ, ಮತ್ತೆ ವರಮಹಾಲಕ್ಷ್ಮಿ ನಮ್ಮ ಅತ್ತೆ ಮನೆಯಲ್ಲಿ. ಅದೇ ತರ ಕೆಲವೊಂದಷ್ಟೆಲ್ಲ ಹಬ್ಬಗಳನ್ನೂ ನಾವು ಡಿವೈಡ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕೂಡಿ ಮಾಡ್ತೀವಿ. ಸೊ ಈ ಹಬ್ಬ ದೊಡ್ಡ ಏಕಾದಶಿ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೆಯಲ್ಲಿ ನಡೆಯುತ್ತೆ. ಸೊ ಇವಾಗ ನಮ್ಮ ಮನೆಯಲ್ಲಿ ಜಾಸ್ತಿ ಗ್ರ್ಯಾಂಡ್ ಆಗಿ ಆತರ ಎಲ್ಲ ಏನಿಲ್ಲ. ಸ್ವಲ್ಪ ಮನೇಲಿ ಪೂಜೆ ಮಾಡ್ಬಿಟ್ಟು ಹೊರಡ್ಬೇಕು ಅಜ್ಜಿ ಮನೆಗೆ. ಸೊ ಇವಾಗ ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಬಂದ್ಬಿಟ್ಟು ನಾನ್ ತಲೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ, ಇವತ್ತು ದೊಡ್ಡ ಏಕಾದಶಿ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರೋಣ. ಅಜ್ಜಿ ಮನೆಗೆ ಹೋಗ್ಬೇಕು. ಅವರು ಆಲ್ರೆಡಿ ಹೊರಟಿದ್ದಾರೆ. ಬಿಟ್ಟು ವಾಪಸ್ ಬಂದು ನಾವು ರೆಡಿಯಾಗಿ ಮುಂದೆ ಏನು ನೋಡೋಣ. ಏಕಾದಶಿ ಆಗಿರೋದ್ರಿಂದ ನಾವು ತಲೆಗೆ ಹಾಲು ಹಾಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಬೇಕಂತೆ. ಸೊ ಫಸ್ಟ್ ಇಲ್ಲಿ ನೋಡಿ ಎಷ್ಟು ಹಾಲು ಹಾಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕೊಳ್ಳಲ್ಲ, ಸ್ವಲ್ಪ. ಅದಕ್ಕೆ ಸುಮ್ಮನೆ ಹಿಂಗೆ ತಗೊಂಡು ಹಿಂಗೆ ತಟ್ಕೊಳ್ಬೇಕಂತೆ. ಸೊ ಹಿಂಗೆ ತಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಬೇಕಂತೆ. ಸೊ ಅದೇನೋ ಇವತ್ತಿನ ಶಾಸ್ತ್ರ ಥರ ಯಾವಾಗಲೂ ಪ್ರತಿ ಏಕಾದಶಿ ಆಗಲಿ ಮತ್ತು ದೊಡ್ಡ ದೊಡ್ಡ ಹಬ್ಬ ಯಾವ್ದಾನ ಇದ್ದರೆ, ದೀಪಾವಳಿ ಆಗಲಿ, ಅದಕ್ಕೆಲ್ಲ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಬೇಕು. ತಲೆ ಸ್ನಾನ ಎಲ್ಲ ಆಗಿ ನಾರ್ಮಲ್ ಡ್ರೆಸ್ ಹಾಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನಮ್ಮ ದೇವ್ರ ಮನೆ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಏನೂ ಹಾಕಿಲ್ಲ. ನೋಡಿ, ಇದು ನಮ್ಮ ದೇವರ ಮನೆ. ಸೊ ಹೂವು ಎಲ್ಲ ತೆಗೆದು, ಪ್ರತಿ ಒಂದು ದೇವ್ರಿಗೂ ಹೂವು ತೆಗೆದು ಮತ್ತೆ ವಾಪಸ್ ಎಲ್ಲ ಹೂವು ಇಟ್ಟು, ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಪೂಜೆ ಮಾಡಿ, ಮಾಮೂಲಿ ಎಲ್ಲ ದೀಪ ಹಚ್ಚಿ ಎಲ್ಲ ಪ್ರತಿಯೊಂದು ಮಾಡಿ, ಆಮೇಲೆ ತುಳಸಿ ಗಿಡದ ಪೂಜೆ ಎಲ್ಲ ಮಾಡಿ ಹೂವು ಬಂದಿದೆ. ಸೊ ಈ ಥರ ಈ ಹೂವು ಕೊಟ್ಟಿದ್ದಾರೆ ಇವತ್ತು. ಈ ಹೂವು ಅಲ್ಲಿ ನೀಟಾಗೆಲ್ಲ ಒಂದೊಂದಾಗೆ ಬಿಡಿಸಿ ಇಡಬೇಕು. ಸೊ ಪೂಜೆ ಮಾಡಾದ್ಮೇಲೆ ಸಿಗ್ತೀನಿ guys. ಈಗಷ್ಟೇ ಪ್ರತಿಯೊಂದಕ್ಕೂ ಹೂವು ಇಟ್ಟು ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟೆ. ಸೊ ಇವಾಗ ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡ್ಬೇಕಷ್ಟೇ ಗೈಸ್. ಸೊ ಕಂಪ್ಲೀಟ್ ಆಗಿ ಎಲ್ಲ ಮುಗಿಸಿ ಮತ್ತೆ ತುಳಸಿ ಪೂಜೆ ಕಡೆಗೆ ಹೋದಾಗ ಸಿಗ್ತೀನಿ.
ಈಗಷ್ಟೇ ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದೆ. ತುಳಸಿ ಪೂಜೆ ಕೂಡ ಆಯಿತು. ಸೊ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗೋಗಿದೆ, ಆಲ್ರೆಡಿ 10:30 11 ಆಗೋಗಿದೆ. ಸೊ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡೆ ದೇವಸ್ಥಾನಕ್ಕೆ. ಸೊ ಇವಾಗ ಬನ್ನಿ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ದೊಡ್ಡ ಪೂಜೆ ನಡೆಯುತ್ತೆ. ಇನ್ ದ ಸೆನ್ಸ್ ನಮ್ಮ ದೊಡ್ಡಪ್ಪ ಪೂಜೆ ಮಾಡ್ತಾರೆ. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಒಂದೊತ್ತು ಕಂಪ್ಲೀಟ್ಲಿ ಡೇ ಉಪವಾಸ ಇರ್ತೀವಿ. ಒಂದೊತ್ತು ಮಾತ್ರ ಪಲಾರ ಅಂತ ಮಾಡ್ತೀವಿ ಅಷ್ಟೇ. ಮಧ್ಯಾಹ್ನ ಒಂದೊತ್ತು ಪಲಾರ ಮಾಡ್ತೀವಿ. ಪಲಾರ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಅಡುಗೆ. ಒಂಥರ ಅಂದರೆ ಏನು ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಅಥವಾ ಒಗ್ಗರಣೆ ಆಗಲಿ, ಆ ಥರ ಎಲ್ಲ ಏನೂ ಹಾಕ್ದಲೆ ಅಡುಗೆ ಮಾಡ್ತೀವಿ. ಸೊ ಅಡುಗೆ ಮಾತ್ರ ಒಂದೊತ್ತು ಮಾತ್ರ ತಿಂತೀವಿ, ಮಧ್ಯಾಹ್ನದೊತ್ತು ಮಾತ್ರ. ಸೊ ರಾತ್ರಿನೂ ಅಷ್ಟೇ ಏನು ತಿನ್ನಲ್ಲ, ಬರೀ ಹಣ್ಣು ಏನಾರ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಸೊ ಅಷ್ಟೇ ಗೈಸ್. ಕಂಪ್ಲೀಟಾಗಿ ರೆಡಿ ಅದೇ. ಇವಾಗ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಗಿ ಸೊ ಇವಾಗ ಆಚೆ ಹೋಗ್ಬೇಕಾಗಿತ್ತು. ಆಚೆ ಅಂದರೆ ಇನ್ ದ ಸೆನ್ಸ್ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಅದಾಗಿದ ತಕ್ಷಣ ನಾನು ಶಾಪಿಗೆ ಹೋಗ್ಬೇಕು ಇನ್ನು. ಸೊ ಇವತ್ತು ಒಂದು ಸ್ವಲ್ಪ ಹಬ್ಬ ಆಗಿರೋದ್ರಿಂದ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲ್ ರೆಡಿ ಆಗಿದ್ದೀನಿ. ಸೊ ಒಂದು ಸ್ವಲ್ಪ ಶೂಟ್ಸ್ ಇತ್ತು, ಇದರಲ್ಲೇ ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಂದಷ್ಟು ರೀಲ್ಸ್ ಮಾಡಿ ಹೊರಡೋಣ ಬನ್ನಿ. ಸೊ ಇವಾಗ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿ, ಅವಾಗಲೇ ಹೇಳಿದ್ನಲ್ಲ ಸ್ವಲ್ಪ ರೀಲ್ಸ್ ಮಾಡೋದಿತ್ತು, ಆ ರೀಲ್ಸ್ ಎಲ್ಲ ಮುಗಿಸಿ ಇವಾಗ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅರ್ಧ ಪೂಜೆ ಮುಕ್ಕಲ್ ಪೂಜೆ ಆಗಿ ಹೋಗಿದೆ ಅಂತ. ಸೊ ಬನ್ನಿ ಬೇಗ ಹೋಗಿ ಪೂಜೆ ನಮಸ್ಕಾರ ಎಲ್ಲ ಹಾಕಿ ಆಮೇಲೆ ಸಿಗ್ತೇನೆ. ಸೊ ಗೈಸ್ ಬರೋದ್ ಲೇಟ್ ಆಗಿರೋದ್ರಿಂದ ಎಲ್ಲ ಪೂಜೆ ಆಗಿ ನೈವೇದ್ಯನೂ ಇಟ್ಬಿಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಕಂಪ್ಲೀಟ್ಲಿ ಝೀರೋ ಒಗ್ಗರಣೆ, ಈರುಳ್ಳಿ ಬೆಳ್ಳುಳ್ಳಿ ಅದು ಏನೋ ಹಾಕ್ದಲೇ ಇವತ್ತು ಅಡುಗೆ ಮಾಡ್ತಾರೆ ಅಂತ. ಅದು ಪ್ರತಿಯೊಂದು ರೆಸಿಪಿ ಅಲ್ಲ, ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇವಾಗ ದೇವ್ರಿಗೆ ಒಂದು ಸ್ವಲ್ಪ ನಮಸ್ಕಾರ ಹಾಕಿ ಹೋಗೋಣ ಬನ್ನಿ, ತಿನ್ನೋಣ. ಒಂದೇ ಹೊತ್ತು ಪಲಾರ ಇವತ್ತು, ಅದನ್ನ ಸ್ವಲ್ಪ ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು ಅಷ್ಟೇ. ಟೈಮು ಒಟ್ಟಿಗೆ 12:30 ಇವಾಗ ತಿಂತಾ ಇದ್ದೀವಿ. ಇದೇ ನಮ್ಮ ಮನೆಯ ಪಲಾರ, ಒಂದೊತ್ತು ಪಲಾರ. ನಮ್ಮ ದೊಡ್ಡಪ್ಪ ನೋಡಿ ತಿಂತಿದ್ದಾರೆ. ಏನ್ ದೊಡ್ಡಪ್ಪ ಪಲಾರ ಇವತ್ತು ಪ್ರಥಮ ಏಕಾದಶಿ. ಎಲ್ಲರೂ ಇವತ್ತು ಫಲಹಾರ ಮಾಡಬೇಕು. ವಿಷ್ಣು ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ನಾನು ತಿಂತೀನಿ. ಏನಿಲ್ಲ ಗೈಸ್, ಉಪ್ಪಿಟ್ಟು ಮಾಡಿದ್ದಾರೆ, ಗೊಜ್ಜ ಅವಲಕ್ಕಿ, ತರಕಾರಿ
ಆಮೇಲೆ ಇದೇನೋ ಪಲ್ಯ, ಹೆಸರು ಕಾಳುಸ್ಲಿ, ಇದು ಕಡಲೆ ಕಾಳುಸ್ಲಿ, ಕೋಸಂಬರಿ, ಇದು ಕೋಸಂಬರಿ, ಇದೊಂದು ಇದಮ್ಮ ತಂಬಿಟ್ಟ, ಕಡಲೆ ತಂಬಿಟ್ಟು. ಇಷ್ಟ ಗೈಸ್ ಇವತ್ತು ಹೇಳ್ದೆ ಕಣ, ಹುಳಿ ಅವಲಕ್ಕಿ. ಅದೇ ಇಷ್ಟು ತಿಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಕ್ಸ್ಕೊಬೋದು. ಯಾಕಂದ್ರೆ ಇವತ್ತು ಒಂದೇ ಹೊತ್ತು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡೋದು. ರಾತ್ರಿನೂ ಏನಮ್ಮ, ರಾತ್ರಿ ಇದು ಏನೋ ಮಾಮೂಲಿ ಹಣ್ಣು ಏನೋ ತಿನ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೇ. ಸೊ ಗೈಸ್, ನಾವ್ ಇವಾಗ ರೈಲ್ವೆ ಸ್ಟೇಷನ್ ಬಂದಿದ್ವಿ. ಏನ್ ತಕ್ಕ ಪಾಪ ಬಂದಿದ್ದು? ಯಾರು ಬರ್ತಿದಾರ ಪಾಪ? ನಮ್ಮ ಅಪ್ಪನ್ ಫೇವ್ರೆಟ್ ಪೀಪಲ್ ಬರ್ತಿದಾರೆ. ನೋಡಿ, ಬೆಂಗಳೂರು ಬ್ರದರ್ಸ್ ಅಂತ ಇವರು. ಬಂದ್ರು ನೋಡಿ ಗೈಸ್, ನಮ್ ದೊಡ್ಡಪ್ಪ ಬೆಂಗಳೂರಿಂದ ದೊಡ್ಡಪ್ಪ ಬಂದಿದ್ದಾರೆ. ಮತ್ತೆ ನಮ್ ಚಿಕ್ಕಪ್ಪ ಬಂದಿದ್ದಾರೆ. ಆಸ್ತಿ ಬರ್ಕೊಡ್ತೀನಿ ಅಂದ್ರೆ ಅದಕ್ಕೆ ಬಂದಿದೀವಿ. ದೊಡ್ಡಪ್ಪ ಚಿಕ್ಕಪ್ಪ ಹೆಂಗಿದಾರೆ ನೋಡು. ಇವ್ರ ದೊಡ್ಡಪ್ಪ, ಇವ್ರ ಚಿಕ್ಕಪ್ಪ. ಹಾಯ್. ಫುಲ್ ಬೆಂಗಳೂರು ಸ್ಕ್ಯಾಮು. ಸೊ ಗೈಸ್, ತುಂಬಾ ಶಾಪ್ ಅಲ್ಲಿ ಕೆಲಸ ಇತ್ತು. ನಾನು ಶಾಪ್ ಅಲ್ಲಿಂದ ಬಂದಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 10:30. ಒಂದ್ 9 ಗಂಟೆ ಅಷ್ಟಕ್ಕೆ ಶಾಪಿಂದ ಬಂದೆ. ಸೊ ಬೇರೆ ಏನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಅಂದ್ರೆ ನನ್ಗೆ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ. ಸೊ ಅಷ್ಟು ಟೈಮೇ ಇರಲಿಲ್ಲ ಇವತ್ತು ವಿಡಿಯೋ ಮಾಡೋದಕ್ಕೆ. ಇವತ್ತು ಏಕಾದಶಿ, ಇವತ್ತು ಈ ತರ ಆಗಿತ್ತು. ಸೊ ಇವಾಗ ರಾತ್ರಿ ಬಂದ್ಬಿಟ್ಟು ಏನೂ ತಿಂದಿಲ್ಲ, ಹಣ್ಣು ತಿಂದಿದೀವಿ ಅಷ್ಟೇ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾಳೆ ಒಂದು ಚಾಲೆಂಜ್ ವಿಡಿಯೋ ಬರ್ತಿದೆ. ನಾನು ನನ್ನ ತಂಗಿ ಸಾಂಗ್ನ ಗೆಸ್ ಮಾಡಿರೋ ಚಾಲೆಂಜ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಗೈಸ್. ಪ್ಲೀಸ್ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.